ಎಸ್, ಸಿಂಹ ರಾಶಿವರೆಗೂ ಆಗಿದೆ. ಆಗಿದೆ. ನೆಕ್ಸ್ಟ್ ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈಗ ನಾವು 4 ಸ್ಟೆಪ್ಗಳಲ್ಲಿ ನೋಡ್ತಾ ಇದೀವಿ. ಸೊ ಮೊದಲನೇದು ಹೆಲ್ತ್ ರಿಲೇಟೆಡ್ ಕಾರ್ಡ್. ಎಸ್. ಕನ್ಯಾ ರಾಶಿಯವರಿಗೆ ಆರೋಗ್ಯ, ಕನ್ಯಾ ರಾಶಿಯವರಿಗೆ ಹಣಕಾಸು 2 ಕಾರ್ಡ್ ಬಂದಿದೆ. ಹಣಕಾಸು ಹಾಗೇನೆ ಕನ್ಯಾ ರಾಶಿಯವರಿಗೆ ಕುಟುಂಬ ಜೀವನ ಹೇಗಿದೆ, ಜಾಬ್ ಹೇಗಿದೆ ಅನ್ನುವಂಥದ್ದು ಅಂತ. ಓಕೆ, ಸೊ ಇಲ್ಲಿ ಮೊದಲಿಗೆ ಆರೋಗ್ಯವನ್ನ ನೋಡೋಣ. ಆರೋಗ್ಯ ಅಂತ ಬಂದಾಗ 7 ಆಫ್ ವಾಂಡ್ಸ್ ಅಂತ ಬಂದಿದೆ. ನಾಟ್ ಗುಡ್ ಇದು. ಸೊ ಇದು ಸ್ವಲ್ಪ ಸಮಸ್ಯೆಗಳನ್ನ ತಂದು ನೀವೇನ್ ಮಾಡ್ತಾ ಇದ್ದೀರಾ ಅಂದ್ರೆ, ಎಲ್ಲರೂ ಒಂದು ದಿಕ್ಕಲ್ಲಿ ಹೋದ್ರೆ ಎಡವಟ್ಟಂಗ್ ಒಂದ್ ದಾರಿ ಅಂತ ಹೇಳ್ತಾರಲ್ಲ, ಆ ತರ ಉಲ್ಟಾ ಡೈರೆಕ್ಷನ್ ಅಲ್ಲಿ ನೀವು ಹೋಗ್ತಾ ಇದ್ದೀರಾ. ಅಂದ್ರೆ ಯಾವ ಕೆಲಸ ಮಾಡ್ಬೇಕೋ ಆ ಕೆಲಸ ಬಿಟ್ಟು ಬೇಡದೇ ಇರೋ ಕೆಲಸ ಮಾಡ್ಕೊಂಡು ಆರೋಗ್ಯ ಹಾಳು ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ಈ ಸಮಯದಲ್ಲಿ ಈ ಕೆಲಸ ನಿಮಗ್ ಮಾಡ್ಬೇಕಾ, ನೀವು ಇದು ಬೇಡವಾ ಅನ್ನೋದನ್ನ ನೀವು ಯೋಚನೆ ಮಾಡಿ ಕನ್ಯಾ ರಾಶಿಯವರು ಹೆಜ್ಜೆ ಇಡ್ಬೇಕಾಗತ್ತೆ. ಇನ್ನು ಹಣಕಾಸಿನ ವಿಚಾರಕ್ಕೆ ನಂಗೆ 2 ಕಾರ್ಡ್ಸ್ ಬಂತು. ಸೊ 2 ಕಾರ್ಡ್ಸ್ ಅನ್ನ ನೋಡೋಣ. ಸೊ ಇಲ್ಲಿ ನೋಡಿ, 2 ಕಾರ್ಡು ನನಗೆ ನೆಗೆಟಿವ್ ಆದಂತಹ ಕಾರ್ಡ್ ಬಂದಿದೆ. ದ ಮೂನ್ ಕಾರ್ಡ್ ಹಾಗೇನೆ 5 ಆಫ್ ಪೆಂಟಕಲ್ಸ್ ಅನ್ನುವಂಥದ್ದು. ನೀವು ಈ ಸಮಯದಲ್ಲಿ ಬೇರೆಯವರಿಂದ ಹಣವನ್ನ ಕೇಳಿ ತಗೊಳ್ಬೇಕಾಗತ್ತೆ. ಸಾಲ ಮಾಡುವಂತಹ ಪರಿಸ್ಥಿತಿ, ಹಣವನ್ನ ಕೇಳುವಂಥದ್ದು, ಹಣದ ಸಮಸ್ಯೆಯನ್ನ ಎದುರಿಸೋದಕ್ಕೆ, ಸಮಸ್ಯೆ ಇದ್ರೆ ತಾನೇ ಹಣ ಕೇಳ್ತಾರೆ ಯೂಶಲಿ. ಸೊ ಆ ತರದ ಸಿಚುವೇಶನ್ ಹಣಕಾಸಿನ ವಿಚಾರದಲ್ಲಿ 2 ಕಾರ್ಡ್ ಬಂದ್ರೆ ನೋಡಿ, ಎನರ್ಜಿ ಅಂತ ನಾನು ಹೇಳ್ತೀನಲ್ವಾ. ಸೊ 2 ಕಾರ್ಡು ನೆಗೆಟಿವ್ ಆಗಿ ಬರ್ಬೇಕು ಅಂದ್ರೆ ಎನರ್ಜಿ ಹೇಗಿದೆ ಅಂತ ನಾವು ಯೋಚನೆ ಮಾಡ್ಬೇಕು. ಸೊ ಕನ್ಯಾ ರಾಶಿಯವರಿಗೆ ಆರೋಗ್ಯದಲ್ಲಿ ಕೂಡ ಮತ್ತೆ ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಕೂಡ ನೀವು ಈ ತಿಂಗಳಲ್ಲಿ ಸ್ವಲ್ಪ ಸ್ಟ್ರಕ್ ಆಗಿದ್ದೀರಾ. ಸೊ ಹಾಗಾಗಿ ನೋಡ್ಕೊಂಡು ಹೆಜ್ಜೆಯನ್ನ ಇಡ್ಬೇಕು ಅಂತ. ಇನ್ನು ಫ್ಯಾಮಿಲಿ ವಿಚಾರದಲ್ಲಿ ನೋಡಿ, ನೀವು ಇದು ಕೂಡ ಏನಾಗಿದೆ ಅಂತ ಹೇಳಿದ್ರೆ ಸ್ಟ್ರಕ್ ಅಂಡ್ ಕನ್ಫ್ಯೂಸ್ಡ್. ಕನ್ಯಾ ರಾಶಿಯವರಿಗೆ ರಿಲೇಶನ್ಶಿಪ್ ಅಲ್ಲಿ ಕೂಡ ಒಂಥರ ಕನ್ಫ್ಯೂಸ್ಡ್ ಸ್ಟೇಟ್. ಈ ರಿಲೇಶನ್ಶಿಪ್ ನಾನು ಉಳಿಸ್ಕೋಬೇಕಾ ಬೇಡವಾ, ಈ ರಿಲೇಶನ್ಶಿಪ್ ನಾನು ಉಳಿಸ್ಕೊಳ್ಬೇಕಾ ಬೇಡವಾ, ಅಥವಾ ಇದನ್ನ ಹೇಗೆ ಹ್ಯಾಂಡಲ್ ಮಾಡ್ಬೇಕು, ಈ ತರದ ಒಂದು ಕನ್ಫ್ಯೂಷನ್ ಸ್ಟೇಟ್ ಅಲ್ಲಿ ನೀವು ಇದ್ದೀರಾ ಕನ್ಯಾ ರಾಶಿಯವರು ಅಂತ ಹೇಳ್ಬಹುದು. ಇನ್ನು ಕೊನೆಯದು ಜಾಬ್ ರಿಲೇಟೆಡ್ ಆದಂತಹದ್ದು. ಸೊ ಇದು ಅಗೇನ್ ಫೂಲ್ ಕಾರ್ಡ್ ಬಂದಿದೆ. ಇದು ಪಾಸಿಟಿವ್ ಆದಂತಹ ಕಾರ್ಡು. ನೀವು ಹೋಗ್ತಾ ಇರುವಂತಹ ದಾರಿ ಸರಿಯಾಗಿದ್ಯಾ, ನಿಮ್ಗೆ ತುಂಬಾ ಜನ ಹೇಳ್ತಾ ಇದ್ದಾರೆ, ನೋಡು ನೀನ್ ಹೋಗ್ತಾ ಇರುವಂತಹ ಜಾಗ ಏನಿದೆ ಅಲ್ಲಿ ನಿಮಗೆ ತೊಂದರೆ ಆಗ್ಬಹುದು, ನೋಡ್ಕೊಂಡು ಹೆಜ್ಜೆ ಇಡು ಅಂತ. ಬಟ್ ನಿಮ್ಗೆ ಹೇಗಿದೆ, ನನ್ನ ಹತ್ರ ದುಡ್ಡಿದೆ, ನನ್ನ ಹತ್ರ ವಿದ್ಯೆ ಇದೆ, ನಾನು ಏನ್ ಮಾಡಿದ್ರು ಸರಿ ಅನ್ನುವಂತಹ ಒಂದೇನಂತಾರೆ ಹುಚ್ಚು ಧೈರ್ಯ, ಹುಂಬ ಧೈರ್ಯದಲ್ಲಿ ನೀವು ಮುಂದೆ ಹೋಗುವಂತಹ ಸಿಚುವೇಶನ್ ಕಾಣಿಸ್ತಿದೆ. ಹಾಗಾಗಿ ಕನ್ಯಾ ರಾಶಿಯವರು ಈ ಹೆಜ್ಜೆಯನ್ನ ಇಡ್ತಾ ಇದ್ದೀನಿ, ಇದು ಸರಿಯಾಗಿದೆಯಾ ಅನ್ನೋದನ್ನ ಯೋಚನೆ ಮಾಡ್ಕೊಂಡು ನೀವು ಮುಂದುವರಿಬೇಕಾಗತ್ತೆ. ಇನ್ನು ಏಂಜಲ್ ಗೈಡೆನ್ಸ್ ಏನ್ ಕೊಡತ್ತೆ ಕನ್ಯಾ ರಾಶಿಯವರಿಗೆ, ಯಾಕೆಂದ್ರೆ ಈ ಕನ್ಯಾ ರಾಶಿಯವರಿಗೆ ಆಲ್ಮೋಸ್ಟ್ 3-4 ಕಾರ್ಡು ಸ್ವಲ್ಪ ಕಾಂಪ್ಲಿಕೇಟೆಡ್ ಕಾರ್ಡೇ ಬಂದಿದೆ. ಸೊ ಕನ್ಯಾ ರಾಶಿಯವರಿಗೆ ಈ ಸರಿ ಹೇಗಿದೆ ಅನ್ನೋದನ್ನ ನೋಡೋಣ. ಗೈಡೆನ್ಸ್ ಏನ್ ಬರುತ್ತೆ ಅನ್ನೋದನ್ನ ನೋಡೋಣ. ಸೊ ಗೈಡೆನ್ಸ್ ಅಲ್ಲಿ ಕಮ್ಯುನಿಕೇಟ್ ಕ್ಲಿಯರ್ಲಿ. ನೀವು ಮಾತಾಡುವಂತಹ ಮಾತು ತುಂಬಾ ಕರೆಕ್ಟ್ ಆಗಿರ್ಬೇಕು, ಸ್ಪಷ್ಟವಾಗಿ ಮಾತಾಡಿ. ನೀವು ಹೇಳ್ಬೇಕು ಅಂದ್ಕೊಂಡಿರೋದನ್ನ ಕ್ಲಿಯರ್ ಆಗಿ ಹೇಳಿ, ಯೋಚನೆ ಮಾಡಿ ಹೇಳಿ. ಅನ್ವಾಂಟೆಡ್ ಆಗಿ ಮಾತಾಡೋದಕ್ಕೆ ಯಾವತ್ತೂ ಹೋಗ್ಬೇಡಿ ಈ ಒಂದು ತಿಂಗಳ.